ರಿಚ್ ಕೇರ್ ಹೆಮೋಪತಿ ಕ್ಲಿನಿಕ್ಗೆ ನೀವು ವಿಸಿಟ್ ಮಾಡಬಹುದು. ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಸಾಗರ್ ಅಂತ. ಯಾವೂರಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ದಾವಣಗೆರೆ. ಮಾತಾಡಿ, ಡಾಕ್ಟರ್ ಇದ್ದಾರೆ. ನಮಸ್ಕಾರ ಸಾಬೀರ್ ಅವರ. ನಮಸ್ಕಾರ ಸರ್. ಹೇಳಿ ಸರ್, ಏನ್ ಪ್ರಾಬ್ಲಮ್ ಆಗ್ತಾ ಇದೆ? ಸರ್ ಏನಿಲ್ಲ ಸರ್, ಡ್ಯಾಂಡ್ರಫ್ ಜಾಸ್ತಿ ಆಗ್ತಿದ್ವು. ಡ್ಯಾಂಡ್ರಫ್ ಜಾಸ್ತಿ ಆಗ್ತಾ ಇದೆ ಅಲ್ವಾ? ಹೌದು ಸರ್. ಓಕೆ, ಎಲ್ಲ ಭಾಗದಲ್ಲಿನೂ ಡ್ಯಾಂಡ್ರಫ್ ಇದೆ ಅಂತ ಅನ್ಸುತ್ತಾ ಸಾಬೀರ್ ಅವರೇ ನಿಮ್ಗೆ? ಇಲ್ಲ ಒಂದು ಭಾಗದಲ್ಲಿ ಮಾತ್ರನೇ ಡ್ಯಾಂಡ್ರಫ್ ಜಾಸ್ತಿ ಆಗ್ತದೆ ಅಂತ ಅನ್ಸುತ್ತಾ? ಇಲ್ಲ ಸರ್, ನನಗೆ ಫಸ್ಟ್ ಇಂದ ಸ್ವಲ್ಪ ಜಾಸ್ತಿ ಇತ್ತು ಸರ್. ಓಕೆ, ಅದೇ ನಾನೇನ್ ಕೇಳ್ತಾ ಇದ್ದೀನಿ ಸಾಬೀರ್ ಅವರೇ, ತಲೆ ಭಾಗದಲ್ಲಿ ಎಲ್ಲಾ ಕಡೆಗೂ ನಿಮ್ಗೆ ಡ್ಯಾಂಡ್ರಫ್ ಇದೆ ಅಂತ ಅನ್ಸುತ್ತಾ, ಇಲ್ಲ ಪ್ಯಾಚ್ ವೈಸು ಅಲ್ಲಿ ಇದೆ ಅಂತ ಅನ್ಸುತ್ತಾ ಡ್ಯಾಂಡ್ರಫ್? ಸರ್, ಸ್ನಾನ ಮಾಡಿದಾಗ 1 day 2 day ಇರಲ್ಲ ಸರ್. ಇರೋದಿಲ್ಲ. 3 days ಸ್ನಾನ ಮಾಡ್ಲಿಲ್ಲ ಅಂದ್ರೆ ಆಮೇಲೆ ಡ್ಯಾಂಡ್ರಫ್ ಬರುತ್ತೆ. ಡ್ಯಾಂಡ್ರಫ್, ಅದೇ ನಾನು ಏನ್ ಕೇಳ್ತಾ ಇದ್ದೀನಿ ನಿಮಗೆ, ಒಂದೇ ಭಾಗದಲ್ಲಿ ಮಾತ್ರ ಇದೆ ಅಂತ ಅನ್ಸುತ್ತಾ, ಇಲ್ಲ ತಲೆ ಭಾಗದ ಎಲ್ಲಾ ಕಡೆಗೆ, ಹಿಂದೆ ಮುಂದೆ ಸೈಡ್ಗೆ ಎಲ್ಲಾ ಕಡೆಗೂ ಇದೆಯಾ? ಮುಂದೆ ಬರೀ ಮುಂದ್ಗಡೆ ಮಾತ್ರ, ಹಿಂದೆ ಇಲ್ಲಲ್ಲ? ಹಿಂದೆ ಇಲ್ಲ ಸರ್, ಸ್ವಲ್ಪ ಬ್ಯಾಕ್ ನೆತ್ತಿ ಅಂತಾರಲ್ಲ. ಹೌದು, ನೆತ್ತೆ ಭಾಗದ ಮೇಲೆ ಮಾತ್ರ ಇದೆ. ಇದು ದಪ್ಪ ಪೌಡರ್ ಆಗಿ ಬರುತ್ತಾ, ಇಲ್ಲ ದಪ್ಪ ಚಕ್ಕೆ ತರ ಏನಾದ್ರು ಬೀಳ್ತಾ ಇದೆಯಾ ಅಲ್ಲಿ? ಪೌಡರ್ ಸರ್. ಪೌಡರ್ ಆಗಿ ಬೀಳ್ತಾ ಇದೆ. ಏನಾದ್ರು ಟ್ರೀಟ್ಮೆಂಟ್ ತಗೊಂಡಿದ್ದೀರಾ ಸಾಬೀರ್ ಅವರೇ ಇಲ್ಲಿವರೆಗೂ? ಸರ್, ಹೈಜಿಯಾ ಕೇರ್ ಹೋಮಿಯೋಪತಿಗೆ ಹೋಗಿದ್ದೀನಿ. ಓಕೆ. ಅಲ್ಲಿ ಏನೋ ಎಣ್ಣೆ ಕೊಡ್ತಿದ್ರು, ಗುಳಿಗೆ ಕೊಡ್ತಿದ್ರು, ಹೇರ್ ಫಾಲ್ ಆಗ್ತಿದೆ ಅನ್ನೋದಕ್ಕೆ. ಓಕೆ. ಆದ್ರೂ ನೋ ಯೂಸ್ ಸರ್. ಆಮೇಲೆ ಇನ್ನೊಂದ್ ಹೇಳ್ತೀನಲ್ಲ ಸರ್, ಆಮೇಲೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಸಿದೀನಿ ಸರ್. ಓಕೆ. ಜಸ್ಟ್ 1 week ago ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಸಿದೀನಿ ಬ್ಯಾಕ್ ಇಂದ. ಓಕೆ. ಅದು ಏನಂತ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಓಕೆ, ಸೊ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿ 1 week ಆಯ್ತು. ನಿಮ್ಗೆ ಡ್ಯಾಂಡ್ರಫ್ ಬಂದು ಎಷ್ಟು ದಿನ ಆಗ್ತಾ ಇದೆ ಈಗ ನಿಮ್ಗೆ? ಡ್ಯಾಂಡ್ರಫ್ ಒಂದು 1 year ಇರ್ಬೋದು. 1 year ಇದೆ. ಇದು ಈಗ ಹೇರ್ದು ನಾವು ಈ ತರ ಮುಂದ್ಗಡೆ ಲೈನ್ ಮಾಡ್ದೆ ಮೇಲ್ಗಡೆ ಎತ್ತಿದಾಗೆ ಈ ಹೇರ್ ಲೈನ್ ಅಂತ ಹೇಳ್ತೀವಲ್ಲ ಸಾಬೀರ್ ಅವರೇ, ಆ ಹೇರ್ ಲೈನ್ ಅಲ್ಲಿ ಏನಾದ್ರು ನಮ್ಗೆ ಡ್ಯಾಂಡ್ರಫ್ ತರ ಏನಾದ್ರು ಕಾಣಿಸ್ಕೊಳತ್ತಾ? ಇಲ್ಲ ಸರ್. ಇವಾಗ ಟ್ರಾನ್ಸ್ಪ್ಲಾಂಟ್ ಮಾಡ್ಸಿದೀನಲ್ಲ ಸರ್, ಇವಾಗ ಕಾಣ್ತಾ ಇಲ್ಲ. ಎಲ್ಲ ಬೋಡ ಮಾಡ್ಸಿದೀನಿ. ಓಕೆ. ಆ ಹೇರ್ ಲೈನ್ ಅಲ್ಲಿ ಏನಾದ್ರು ಕಾಣಿಸ್ಕೊಳತ್ತಾ ಡ್ಯಾಂಡ್ರಫ್ ನಿಮಗೆ? ಕೆಂಪಗಾಗಿ ಏನಾದ್ರು ಕಾಣಿಸ್ಕೊತಾ ಆ ಲೈನ್ ಅಲ್ಲಿ? ಇಲ್ಲ ಸರ್, ಹಾಗೇನ್ ಕಾಣ್ತಾ ಇಲ್ಲ. ಇವಾಗ ಇದು ಮಾಡ್ಸಿದೀನಲ್ಲ ಸರ್, ಹೇರ್ ಟ್ರಾನ್ಸ್ಪ್ಲಾಂಟ್. ಇವಾಗ ಅಷ್ಟು ಕಾಣಿಸ್ತಾ ಇಲ್ಲ. ಓಕೆ, ರೈಟ್ ಫೈನ್ ಇವರೇ, ರೈಟ್. ಸೊ ಇವಾಗ ನೀವು ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದಕ್ಕೆ ಅಲ್ಲೇನೋ ನಿಮ್ಗೆ ಆ ಥರದ್ದು ಬೈಫರ್ಕೇಶನ್ ಮಾಡಕ್ ಆಗ್ತಾ ಇಲ್ಲ, ಬರೀ ಮುಂದ್ಗಡೆ ಮಾತ್ರ ನಿಮ್ಗೆ ಡ್ಯಾಂಡ್ರಫ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ನೀವು. ಓಕೆ, ಸೊ ಆ ಡ್ಯಾಂಡ್ರಫ್ ನಿಮಗೆ ಪೌಡರ್ ತರ ಇದೆ ಅಂತ ಹೇಳ್ತಿದೆ, ಅದು ಮುಂದೆ ಭಾಗದಲ್ಲಿ ಮಾತ್ರ ಇದೆ ಅಂತ ಹೇಳಿದಾಗೆ ಮೋಸ್ಟ್ ಆಫ್ ದ ಟೈಮ್ ಇದು ಏನಾಗುತ್ತೆ, ಟೀನಿಯಾ ಕೆಪೈಟಿಸ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಇವರೇ. ಹೌದು, ಇದು ಫಂಗಲ್ ಇನ್ಫೆಕ್ಷನ್ ಆಗುವಂಥದ್ದು. ಯಾಕಂತಂದ್ರೆ ಸೋರಿಯಾಸಿಸ್ ಲಕ್ಷಣ ಆದ್ರೆ ಏನಾಗುತ್ತೆ, ದಪ್ಪ ಫ್ಲೇಕ್ಸ್ಗಳು ಬರುತ್ತೆ ಅದಕ್ಕೆ, ಅದು ಸಿಲ್ವರಿ ಫ್ಲೇಕ್ಸ್ ಆಗಿರುತ್ತೆ. ಸೊ ಹಾಗಾಗಿ ಅದು ಕೂಡ ಮತ್ತೆ ಟೀನಿಯಾ ಕೆಪೈಟಿಸ್ಗೆ ಎರಡು ತುಂಬಾನೇ ಸ್ವಲ್ಪ ಹೋಲಿಕೆ ಜಾಸ್ತಿ ಇರುತ್ತೆ. ಬಟ್ ಅದೇ ಏನಾಗುತ್ತೆ, ಒಂದು ಸ್ವಲ್ಪ ಎಕ್ಸಾಮಿನೇಷನ್ ಇರುತ್ತೆ, ವುಡ್ಸ್ ಲ್ಯಾಂಪ್ ಎಕ್ಸಾಮಿನೇಷನ್ ಅಂತ ಮಾಡಿ ನೋಡಿದಾಗೆ ಗೊತ್ತಾಗುತ್ತೆ ಅದರಿಂದ ರೈಟ್ ಇದು ಫಂಗಲ್ ಇನ್ಫೆಕ್ಷನ್ ಅಥವಾ ಸೋರಿಯಾಸಿಸ್ ಅಂತ. ಇದು ಯಾವುದು ಪರ್ಟಿಕ್ಯುಲರ್ ಅಂತ ಗೊತ್ತಾದಾಗ ಮಾತ್ರ ಅದಕ್ಕೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ನಿಮಗೆ ಸಿಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂದ್ರೆ ಇದು ಎಲ್ಲಿವರೆಗೂ ಕರೆಕ್ಟ್ ಆಗಿ ಡಯಾಗ್ನೋಸ್ ಆಗೋದಿಲ್ವೋ ಅಲ್ಲಿವರೆಗೂ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಆಗೋದಿಲ್ಲ ಅನ್ನೋಂಥದ್ದು. ಫಸ್ಟ್ ಆದಷ್ಟು ಡೈರೆಕ್ಟ್ ಆಗಿ ಒಂದ್ಸರಿ ಬಂದು ಭೇಟಿ ಮಾಡಿ ಅವರೇ. ಟ್ರಾನ್ಸ್ಪ್ಲಾಂಟ್ ಮಾಡಿದೀನಿ ಅಂತ ಹೇಳ್ತಾ ಇದ್ದೀರಾ 1 week ಇಂದ. ಓಕೆ, ನಾಟ್ ಅ ಪ್ರಾಬ್ಲಮ್. ಯಾಕಂತಂದ್ರೆ ಅಲ್ಲಿ ಏನಾದರೂ ಇನ್ಫೆಕ್ಷನ್ ಅಥವಾ ಸೋರಿಯಾಸಿಸ್ ಇತ್ತು ಅಂತಂದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡಿರುವಂಥ ಹೇರ್ಗಳನ್ನು ಬೆಳೆಯುವಂತಹ ರೈಟ್ ಇದು ಅಟ್ಮಾಸ್ಫಿಯರ್ ಅನ್ನು ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ಲಿ ಅಂತಾನೂ ಹೇಳ್ಬೋದು. ಸೊ ಹಾಗಾಗಿ ಫಸ್ಟ್ ಡ್ಯಾಂಡ್ರಫ್ನ ಕ್ಲಿಯರ್ ಮಾಡ್ಕೊಳ್ಳೋದನ್ನು ಬಹಳ ಇಂಪಾರ್ಟೆಂಟ್ ಅಂತಾನು ಹೇಳ್ಬೋದು. ಸಾಬೀರ್ ಅವರಿಗೆ ಏನಕ್ಕೂ ಡೈರೆಕ್ಟ್ ಆಗಿ ಒಂದ್ಸರಿ ಬಂದು ಭೇಟಿ ಮಾಡಿ. ಓಕೆ, ಧನ್ಯವಾದಗಳು.